ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಹೀರೋ ಪಾಠದ ಮೊದಲನೇ ಭಾಗದಲ್ಲಿ 2-3 ವಾಕ್ಯದಲ್ಲಿ ಮತ್ತು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳ ಉತ್ತರಗಳನ್ನು ನೋಡಿದ್ದೆವು. ಇನ್ನು ಎರಡನೇ ಪಾಠದಲ್ಲಿ ನಾವು ಇವತ್ತು ಲಾಂಗ್ ಕ್ವಶನ್ ಯಾವ ರೀತಿ ಕೇಳಬಹುದು, ಈ ಪಾಠದ ಮೇಲೆ ಯಾವುದಂದ್ರೆ ಹೀರೋ ಪಾಠದ ಮೇಲೆ ಲಾಂಗ್ ಕ್ವಶನ್ಗಳನ್ನು ಯಾವ ರೀತಿ ಕೇಳಬಹುದು ಎಂಬುದನ್ನು ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಅದರೊಳಗೆ ಮೊದಲನೇ ಪ್ರಶ್ನೆ ಏನಂದ್ರೆ, A report about the boy in the newspaper was an unexpected event in Swami's life. Justify. ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಇದೆ ನೋಡಿ. ಪ್ರಶ್ನೆ ಇನ್ನೊಮ್ಮೆ ಕೇಳಿ. A report about a boy in the newspaper. ಆ ನ್ಯೂಸ್ ಪೇಪರ್ ಏನು ರಿಪೋರ್ಟ್ ಬಂದಿತ್ತಲ್ಲ, ಆ ರಿಪೋರ್ಟ್ ಬಗ್ಗೆ ವಾಸ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾಗಿ ಇವೆಂಟ್ ಇನ್ ಸ್ವಾಮೀಸ್ ಲೈಫ್, ಸ್ವಾಮಿಯವರ ಜೀವನದಲ್ಲಿ ಏನು ಬದಲಾವಣೆ ಆಯಿತು. ಜಸ್ಟಿಫೈ ಮಾಡಿ ಅಂತೇಳಿ ಈ ಪ್ರಶ್ನೆಗೆ ಉತ್ತರ ನೋಡಿ. ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ವಿಲೇಜ್ ಲ್ಯಾಡ್ ಹೂ ಹ್ಯಾಡ್ fought bravely against a tiger. ಆ ನ್ಯೂಸ್ ಪೇಪರ್ ಏನು ಬಂದಿತ್ತಂದ್ರೆ, ಒಬ್ಬ ಹುಡುಗ, ಧೈರ್ಯವಂತ ಹುಡುಗ ಟೈಗರ್ ಜೊತೆ ಹೋರಾಟ ಮಾಡಿದ್ದ ಎಂಬುದನ್ನು ಆ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಆಗಿತ್ತು. ವೈಲ್ ಹಿ ವಾಸ್ ರಿಟರ್ನಿಂಗ್, ಯಾವಾಗ ಅವ ಮನೆಗೆ ವಾಪಸ್ ಬರುವಾಗ, ಬೈ ದಿ ಜಂಗಲ್ ಪಾತ್ ಅಂದ್ರೆ ಅರಣ್ಯದ ಕಾಡು ದಾರಿಯಲ್ಲಿ ಬರುವಾಗ, ಸ್ವಾಮಿ ಆರ್ಗ್ಯೂಡ್ ದ್ಯಾಟ್ ಅ ಬಾಯ್ ಕುಡ್ ನಾಟ್ ಫೈಟ್ ಅ ಟೈಗರ್. ಏನು ವಾದ ಮಾಡ್ತಾನಂದ್ರೆ ಸ್ವಾಮಿ, ಒಬ್ಬ ಹುಡುಗ ಹೇಗೆ ಫೈಟ್ ಮಾಡ್ತಾನೆ ಟೈಗರ್ ಜೊತೆ. ಇಟ್ ಹ್ಯಾಡ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ಆ ವ್ಯಕ್ತಿ, ಟೈಗರ್ ಜೊತೆ ಹೋರಾಟ ಮಾಡಿದ ವ್ಯಕ್ತಿ ಯಾರಂದ್ರೆ ಗ್ರೋನ್ ಅಪ್, ಬೆಳವಣಿಗೆ ಹೊಂದಿದಂಥ ವ್ಯಕ್ತಿ ಆಗಿರ್ಬೋದು. ಹೀಸ್ ಫಾದರ್ ಡಿಸ್ಅಗ್ರೀಡ್, ಸೇಯಿಂಗ್ ದ್ಯಾಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್. ಸ್ವಾಮೀಜಿಯವ್ರ ಮಾತನ್ನು ನಂಬುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ ಸ್ವಾಮಿಯವ್ರ ತಂದೆ. ಏನು ಹೇಳ್ತಾರಂದ್ರೆ, ದ್ಯಾಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್. ಅವಾಗ ಕರೇಜ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ರೀ. ಸ್ವಾಮಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್, ಅಂದರೆ ಸ್ವಾಮಿ ಒಪ್ಕೊಳ್ಳೋಕೆ ರೆಡಿ ಆಗೋದಿಲ್ಲ. ಹಿಸ್ ಫಾದರ್ ದೆನ್ ಚಾಲೆಂಜ್ಡ್ ಹಿಮ್ ಟು ಶೋ. ನಂತರ ಏನು ಮಾಡ್ತಾರಂದ್ರೆ, ಹಿಸ್ ಫಾದರ್ then challenged him to show his courage by sleeping alone in the office room that night. ಅವತ್ತು ರಾತ್ರಿ ನೀನು ಏಕಾಂಗಿ ನನ್ನ ರೂಮಲ್ಲಿ ಮಲ್ಕೊ ಅಂಥೇಳಿ ಚಾಲೆಂಜನ್ನು ಮಾಡ್ತಾರೆ ಸ್ವಾಮಿಯವ್ರ ತಂದೆ. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್, ಸ್ವಾಮಿ ಯಾವಾಗಲ್ಲಿ ಮಲ್ಕೋತಾನಲ್ಲ, ಹಿ ಸಾ ಡಾರ್ಕ್ ಫಿಗರ್, ಕಗ್ಗತ್ತೇಲಿ ಒಂದು ವ್ಯಕ್ತಿಯ ಚಿತ್ರವನ್ನು ನೋಡ್ತಾನೆ. ಬಿಲೀವಿಂಗ್ ಇಟ್ ಟು ಬಿ ದ ಡೆವಿಲ್. ಅವ ಏನು ನಂಬಿಕೆ ಇಟ್ಕೋತ ಅಂದ್ರೆ ದೆವ್ವ ಇರ್ಬೋದು ಅಂಥೇಳಿ. ಸ್ವಾಮಿ ಡಗ್ ಹಿಸ್ ಟೀತ್ ಇನ್ ಟು ಇಟ್ಸ್ ಲ್ಯಾಗ್. ಅವನ ಕಾಲಿಗೆ ಏನು ಮಾಡ್ತಾನಂದ್ರೆ ಕಚ್ಚಿ ಬಿಡ್ತಾನೆ ಹಲ್ಲುಗಳಿಂದ. ಇಟ್ ಟರ್ನ್ಡ್ ಔಟ್ ಟು ಬಿ ಅ ನಟೋರಿಯಸ್ ಬರ್ಗ್ಲರ್, ಒಬ್ಬ ಕುಖ್ಯಾತ ಕಳ್ಳನಾಗಿದ್ದ. ಹೂಸ್ ಲೌಡ್ ಕ್ರೈ ಬ್ರಾಟ್ ಅದರ್ಸ್ ಟು ದ ಸೀನ್. ಅವನು ಜೋರಾಗಿ ಕೀರ್ತಾನೆ, ಯಾಕಂದರೆ ಸ್ವಾಮಿ ಅವನ ಕಾಲು ಹಿಡಿದು ಕಚ್ಚಿಬಿಡ್ತಾನಲ್ಲ, ಜೋರಾಗಿ ತೀರ್ತಾನೆ. ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಅ ಹೀರೋ. ಬರ್ಗ್ಲರನ್ನು, ಕಳ್ಳನ ಹಿಡಿದು ಕೊಡ್ತಾನಲ್ಲ, ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್. ಆವಾಗ ಸ್ವಾಮಿ ಒಬ್ಬ ಹೀರೋವಾಗಿ ಮಾರ್ಪಡ್ತಾನೆ ಅವತ್ತು ರಾತ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡಿ ಯಾವ ರೀತಿ ಇದೆ. ವಾಟ್ ಡಿಸೆಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ತಮ್ಮ ತಂದೆಯವರ ಚಾಲೆಂಜಿಂದ ಎಸ್ಕೇಪ್ ಆಗೋಕ್ಕೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡುತ್ತಾನೆ ಸ್ವಾಮಿ ಅಂಥೇಳಿ. ಮೊದಲನೇದು ಏನು ಮಾಡ್ತಾನೆ ನೋಡಿ. ಹಿ ಟ್ರೈಡ್ ಟು ಚೇಂಜ್ ಸಬ್ಜೆಕ್ಟ್ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ರೀ. ಹಿಸ್ ಫಾದರ್ ಟು ಜಾಯಿನ್ ದ ಕ್ರಿಕೆಟ್ ಕ್ಲಬ್ ಇದೆ, ನಮ್ಮ ಗೆಳೆಯರ್ ಕ್ರಿಕೆಟ್ ಕ್ಲಬ್ ಇದೆ, ನಾನು ಜಾಯಿನ್ ಆಗಬೇಕು, ಈ ರೀತಿ ಹೇಳಿ ಚಾಲೆಂಜಿಂದ ಎಸ್ಕೇಪ್ ಆಗೋ ಪ್ರಯತ್ನ ಮಾಡ್ತಾನೆ ರೀ. ಇನ್ನು ನೆಕ್ಸ್ಟ್ ನೋಡಿ, he requested his father to allow him to sleep in the office room from the first of the next month.
ಮುಂದಿನ ತಿಂಗಳಿಂದ ಮಲ್ಕೋತೀನಿ ಅಂಥೇಳಿ ಬೇಡ್ಕೋತಾನೆ ರೀ, ರಿಕ್ವೆಸ್ಟ್ ಮಾಡ್ಕೋತಾನೆ. ಮತ್ತೇನು ಮಾಡ್ಕೋತಾನೆ ರೀ, ಹಿ ವೆಂಟ್ ಸೈಲೆಂಟ್ಲಿ ಆ್ಯಂಡ್ ಪ್ರಿಟೆಂಡೆಡ್ ಲೈಕ್ ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರಾನಿ. ಸೈಲೆಂಟಾಗಿ ಏನು ಮಾಡ್ತಾನೆ, ತನ್ನ ಅಜ್ಜಿ ಪಕ್ಕ ಮಲ್ಕೊಳಕ್ಕೆ ಹೋಗ್ತಾನೆ ರೀ. ವೆನ್ ಹಿ ವಾಸ್ ಫಾಲೋಯಿಂಗ್ ಹಿಸ್ ಫಾದರ್ ಟು ಆಫೀಸ್ ರೂಮ್, ಹಿ ಲುಕ್ಡ್ ಆಟ್ ಹಿಸ್ ಮದರ್ ಆ್ಯಂಡ್ ಗ್ರಾನಿ. ಯಾವಾಗ ಸ್ವಾಮಿಯವ್ರ ತಂದೆ ಹಿಂದೆ ಹೋಗುವಾಗ ಸ್ವಾಮಿ ತನ್ನ ತಾಯಿ ಮತ್ತು ಅಜ್ಜಿ ಕಡೆ ನೋಡ್ತಾನೆ. ಹಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ದೇರ್ ವೇರ್ ಸ್ಕಾರ್ಪಿಯನ್ಸ್ ಬಿಹೈಂಡ್ ದ ಲಾ ಬುಕ್ಸ್ ಇನ್ ದ ಆಫೀಸ್ ರೂಮ್. ಮತ್ತೇನು ಹೇಳ್ತಾನಂದ್ರೆ, ಆ ಕಾನೂನು ಬುಕ್ಸ್ಗಳದಾವಲ್ಲ ಅಲ್ಲಿ ಚೇಳುಗಳು ಇರ್ಬೋದು, ನಿಮ್ಮ ರೂಮ್ ಭಾಳ ಹೊಲಸಿದೆ, ಈ ರೀತಿ ಹೇಳಿ ಕಾಲೇಜಿಂದ ಎಸ್ಕೇಪ್ ಆಗಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಸ್ವಾಮಿ. ಈ ರೀತಿ ಪ್ರಶ್ನೆಗಳು ಬರ್ಬೋದು. ಇನ್ನು ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒಂದು ಪ್ರಶ್ನೆ ಯಾವ ರೀತಿ ಇದೆ ಅಂತ ಹೇಳಿ, ನರೇಟ್ ಸ್ವಾಮೀಸ್ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಅಂಡರ್ ದ ಬ್ರೆಂಚ್. ಸ್ವಾಮಿಯು ತನ್ನ ಏಕಾಂಗಿಯಾಗಿ ರೂಮಲ್ಲಿ ಮಲ್ಕೊಂಡಾಗ ಬ್ರೆಂಚ್ ಕೆಳಗೆ ಮಲ್ಕೊಂಡ್ಬಿಟ್ಟಿದ್ದ. ಆವಾಗ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಎಂಬುದನ್ನು ಆ ಪ್ರಶ್ನೆಗೆ ನಾವು ಇಲ್ಲಿ ಉತ್ತರವನ್ನು ನೋಡೋಣ. ನರೇಟ್ ಸ್ವಾಮೀಸ್ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಅಂಡರ್ ದ ಬೆಂಚ್. ಈ ಪ್ರಶ್ನೆಗೆ ಉತ್ತರ ನೋಡಿ, ಸ್ವಾಮಿ ಸ್ಲೆಪ್ಟ್ ಅಂಡರ್ ದ ಬೆಂಚ್. ಇಟ್ ಸೀಮ್ಡ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್. It seemed to be a much safer place, more compact and reassuring. He shut his eyes tight and encased himself in his blanket once again, and unknown himself fell asleep. And in sleep was racked with nightmares. A tiger was chasing him. His feet stuck under the ground. He desperately tried to escape, but his feet would not move. The tiger was at his back, and he could hear its claws scratch the ground. And then a loud thud. Swami tried to open his eyes, but his eyelids would not open, and nightmare continued. ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೊನೆಯ ಪ್ರಶ್ನೆ, ನರೇಟ್ ಹೌ ಅ ಕವರ್ಡ್ ಬಾಯ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್. ಸ್ವಾಮಿ ಮಧ್ಯರಾತ್ರಿಯಲ್ಲಿ ಯಾವ ರೀತಿ ಹೀರೋವಾದ? ಈ ಪ್ರಶ್ನೆಗೆ ಉತ್ತರ ನೋಡಿ. ಸ್ವಾಮಿ inevitably had to sleep in the office room. He spent that night with the fear of the devils and nightmares. Then he saw something moving in the darkness. He thought that his end had come and the devil had come to carry him away. Finally, as an attempt for survival, he hugged it with all his might and used his teeth as mortal weapon on it. It was not the devil but the burglar who cried with agony and fell amidst the furniture with a bleeding ankle. The notorious housebreaker of the district was arrested by the police. The police were grateful to him. His classmates looked upon with respect. His teacher patted him, and his headmaster appreciated that he was a true scout. Thus, unknowingly, Swami became a hero overnight. ಮಧ್ಯರಾತ್ರಿಯಲ್ಲಿ ಹೀರೋವಾದ ಸ್ವಾಮಿ. ಧನ್ಯವಾದಗಳು.